ಕಾನೂನು ಸುವ್ಯವಸ್ಥೆಗೆ ನಾನೇನು ತೊಂದರೆ ಕೊಡ್ತಾ ಇದ್ದೀನಿ? ನನ್ನ ಮೂಲಭೂತ ಹಕ್ಕು, ನಾನು ಹಿಂದೂ ಆಗಿ ಹಿಂದೂ ಕಾರ್ಯಕ್ರಮಕ್ಕೆ ಬರೋದು ನನ್ನ ಮೂಲಭೂತ ಹಕ್ಕು. ನಾನು ಹೋಗ್ಬೇಕಂದ್ರೆ ನೀವು ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟ ನೀವು ದಾಖಲೆ ಅಥವಾ ನೋಟಿಸು ಅಲ್ಲ, ನೀವು ನನ್ನನ್ನು ತಡಿಬೇಕಂದ್ರೆ ನಿಮಗೆ ನಾನು ಕೇಳ್ತಾ ಇರೋದು ಅಲ್ಲ ಸರ್. ಈಗ ನಾನ್ ಕೇಳ್ತಾ ಇರೋದು ಏನಂತ ಅಂದ್ರೆ ನೀವು ಆದೇಶ ಕೊಡಿ ಅಂತ. ಅಲ್ಲ ಸರ್, ನಾನು ಓರಲ್ಲ ಕೇಳ್ತಾ ಇಲ್ಲ ಸರ್. ತಿಮ್ಮಯ್ಯ ಸರ್, ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮಲ್ಲಿ. ಅಲ್ಲಲ್ಲ, ಖಂಡಿತ ತಿಮ್ಮಯ್ಯ ಸರ್, ನಾನು ಕೇಳ್ತಾ ಇದ್ದೀನಿ. ನೀವು ಓರಲ್ ಆಗಿ ಹೇಳಲಿಕ್ಕೆ ಬರಲ್ಲ. ನೀವು ದಯವಿಟ್ಟು ನನಗೊಂದು ಆದೇಶ ಕೊಡಿ ಅಂತ. ಅಲ್ಲ, ನೀವು ನಂಗೆ ಆದೇಶ ಕೊಟ್ರೆ ನಾನು ನಿಮ್ ಜೊತೆ ಬರ್ತೀನಿ. ಆದೇಶ ಕೊಡಿ, ನನಗೆ ಪ್ರಿವೆಂಟ್ ಇದೆಯಾ? ಅಲ್ಲ, ಒಂದ್ ನಿಮಿಷ ಸರ್, ಮಾತಾಡ್ತಾ ಇದೀವಿ ಸರ್. ನಾನು ಇನ್ನೂ ತೀರ್ಮಾನ ತಗೊಂಡಿಲ್ಲ, ಹೋಗ್ತೀನೋ ಅಥವಾ ವಾಪಸ್ ಹೋಗ್ತೀನೋ ಅಂತ. ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಆದೇಶ ಏನಾರು ಇದೆಯಾ? ಇದು ಯಾರ ಆದೇಶ? SP ಅವರ ಆದೇಶನ, DC ಅವರ ಆದೇಶ? ಅಲ್ಲ, ನೀವು ಜಗಳ ಸರಿಯಿಲ್ಲ, ಸಮಾಜದಿಂದ ಹೋಗಿದ್ದೆ ಪೆನ್ಷನ್ ಅದೇ ಬಂದು ಅಡ್ಡಕ್ಕಿರ್ತಾರೆ. ಸಮಾಜದಿಂದ ಹೋಯ್ತೈತೆ ಫಂಕ್ಷನ್, ನೀವೇ ಬಂದು ಇದು ಮಾಡ್ತಾ ಇರೋದು. ಪುನೀತ ಮಾತಾಡ್ತಾರೆ, ನೀವು ಮಾತಾಡ್ಬೇಡ. ಕಾರ್ಯಕರ್ತರು ಅವರಿಗಿರ್ತಕ್ಕಂಥ ಆಕ್ರೋಶ ಪ್ರೀತಿಯಿಂದ ಮಾತಾಡ್ತಾರೆ. ದಯವಿಟ್ಟು ಅದಕ್ಕೆ ಬೇಜಾರ ಮಾಡ್ಕೋಬೇಡಿ. ಕಾರ್ಯಕರ್ತರು ಅವರು ಆಕ್ರೋಶ ಇದೆ, ಕಾರ್ಯಕ್ರಮ ಚೆನ್ನಾಗಿ ಮಾಡ್ಬೇಕು ಅನ್ನೋ ಆಸೆ ಇರೋದ್ರಿಂದ ಅವ್ರು ಮಾತಾಡ್ತಿದ್ದಾರೆ, ಬೇಜಾರ ಮಾಡ್ಕೋಬೇಡಿ. ಬಟ್ ನಾನ್ ಕೇಳ್ತಾ ಇರೋದು, ನಾನು ಈಗೆಲ್ಲ ಕೇಳ್ತಾ ಇರೋದು, ಆದೇಶ ಇದ್ರೆ ಕೊಟ್ಟಿದ್ರೆ ನಾನು ಬರೋದೇ ಇಲ್ಲ, ನಾನು ಹೊಂಟ್ಬಿಡ್ತೀನಲ್ಲ. ಓರಲ್ ಆದೇಶ ಅಂತ ಹೇಳ್ತಾರೆ. ನೀವು ಮುಂಚೆ ಈಗ ನನ್ನನ್ನು ರಿಸ್ಟ್ರಿಕ್ಷನ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಅಧಿಕಾರ ಇತ್ತು. ನೀವು ನನಗೊಂದು ಆದೇಶ ಪತ್ರ ನೋಡಿ, ನಾವು ನಿರ್ಬಂಧ ಏರಿದೀವಿ ಅಂತ ಆದೇಶ ಪತ್ರ ಆಯ್ತು, ನಾವು ಅವ್ನು ಗ್ಯಾರಂಟಿ ಇಲ್ಲ ಅಂತ ಆಯ್ತು, ನಾವು ಅದನ್ನು ನಂಬಿದ್ದೀವಿ. ನೀವು ಬಂದಿದ್ದೀರಿ, ನೀವು ಈಗ ಹೋಗ್ಬೇಕು. ನೀವು ಹೋಗಬೇಕು ಇಲ್ಲ ಸರಿ ಇದಕ್ಕೆ ಶಾಂತಿ ನಾವು ಕರ್ಕೊಂಡು ಹೋಗೋದ ರಿಸರ್ಚ್ ಮಾಡ್ಬೇಕು. ಸರ್ ಒಂಚೂರು ಇಲ್ಲಿ ಬನ್ನಿ ಸರ್, ನೀವು ನೋಡಿ ಪುಷ್ ಮಾಡ್ತಿದ್ರೆ ನಾನು ಅವ್ರ ಮೇಲೆ ಪೊಲೀಸರಿಗೆ ಯಾವುದೇ ಇದರಲ್ಲಿ ಸ್ವಹಿತಾಸಕ್ತಿ ಯಾವುದಿಲ್ಲ ತಿಳ್ಕೊಳ್ಳಿ. ಅವ್ರಿಗೆ ಈ ಕಾರ್ಯಕ್ರಮ ಫೈಲ್ ಮಾಡಿ ಅವ್ರಿಗೆ ಏನಾಗಬೇಕಾಗಿಲ್ಲ ಅಥವಾ ಯಾವ ಇಲ್ಲ.
ನಾವು ಮತ್ತು ಪೊಲೀಸ್ನವರು ಒಟ್ಟಾಗಿ ಹೆಜ್ಜೆ ಹಾಕಿದ್ರೆ ಮಾತ್ರ ಕಾನೂನು ಸುವ್ಯವಸ್ಥೆ ಅಥವಾ ಏನೋ ಸಮಾಜದಲ್ಲಿ ಒಂದು ಶಾಂತಿ ನೆಲೆಸುವಂಥದ್ದು ಕಾರ್ಯಕ್ರಮ ಯಶಸ್ವಿನೂ ಆಗಬೇಕು. ಒಂದು ಇಲ್ಲಿ ಇದರ ಹಿಂದೆ ಇರುವಂಥ ಸರ್ಕಾರ ಪೊಲೀಸ್ನವ್ರು ಜಸ್ಟ್ ರೂಲ್ಸ್ ಅಷ್ಟೇ, ಇಲ್ಲಿ ಅವರಿಗೆ ಪರ್ಸನಲ್ ಗರ್ಜನ್ ಇದೆ ಏನಿಲ್ಲ. ಸರ್ಕಾರ ಏನು ಆದೇಶ ಮಾಡ್ತಾ ಇದೆ ಅದು ಮಾಡ್ತಾ ಇದೆ. ನಾನು ಪೊಲೀಸ್ನವ್ರು ನಾನು ಮನವಿ ಮಾಡ್ತಾ ಇರೋದು ಸಂಘಟನೆಗಳಿಂದ, ಏನಾದರೂ ಬೇಕಾ ನೀವೇನಾದರೂ ನೀವೊಂದು ಕಂಡೀಷನ್ಸ್ ಹಾಕೋದಿದ್ರೆ ನೀವು ಮಾತಾಡಬಾರ್ದು, ನೀವು ಘೋಷಣೆ ಹೋಗಬಾರ್ದು, ಅಥವಾ ಏನಿದೆ ಬೇಕಾ ಕಂಡೀಷನ್ಸ್ಗಳು ಹಾಕಿ. ಒಂದೇ ಜನ ನಾನ್ ಕಾರ್ಯಕ್ರಮದಲ್ಲಿ ಇರಬಾರ್ದು, ಆದೇಶ ಕೊಟ್ರೆ ಆಯ್ತಲ್ಲ. ಅಲ್ಲ, ನಾವು ಈಗ ಮೌಖಿಕವಾಗಿ ಆದೇಶ ಕೊಡ್ತಾ ಇದ್ದೀನಿ, ರೆಕಾರ್ಡ್ ನಾನೇ ಆದೇಶ ಮಾಡ್ತಾ ಇದ್ದೀನಿ. ಹೋಗ್ಬೇಕು. ಯಾಕೆ ಇರಬಾರ್ದು ಸರ್? ಯಾಕೆ ಸರ್ ಒಬ್ಬ ಪುನೀತ್ ಕೆರೆಹಳ್ಳಿ ಯಾಕೆ ಇರಬಾರ್ದು ಹೇಳಿ ಸರ್? ಸರ್ ಯಾಕೆ ಇರಬಾರ್ದು ಹೇಳಿ ಸರ್? ಒಬ್ಬದಾಗ ಹೇಳಿ ಸರ್, ಒಬ್ಬ ಹಿಂದೂ ಕಾರ್ಯಕರ್ತ ಯಾಕೆ ಇರಬಾರ್ದು ಹೇಳಿ. ನಾವು ಭಾರತ ದೇಶದಲ್ಲಿ ಇದೀವ, ಪಾಕಿಸ್ತಾನದಲ್ಲಿ ಹೇಳಿ ಸರ್. ಸರ್ ಪಾಕಿಸ್ತಾನದಲ್ಲಿ ಇದೀವ, ಹಿಂದಿದ್ದು ಸೌಜನ್ಯದಿಂದ ಕೇಳ್ತಾ ಇದ್ದೀವಿ. ಸರ್ ತಿಮ್ಮಯ್ಯ ಸರ್ ನಾವು ಹಿಂದೂಸ್ತಾನದಲ್ಲಿ ಇದೀವ, ಪಾಕಿಸ್ತಾನದಲ್ಲಿ ಇದೀವ? ಶಾಂತವಾಗಿ ನಡೆಯುವಂತ